ಆರೋಗ್ಯ ಸಚಿವರೇ ವೈದ್ಯಕೀಯ ಶಿಕ್ಷಣ ಸಚಿವರೇ ಇತ್ತ ಸ್ವಲ್ಪ ನೋಡಿ. ರಾಜಧಾನಿ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿ ಹೇಗಿದೆ ಗೊತ್ತಾ ನಿಮಗೆ? ಬಡ ರೋಗಿಗಳು ತೆರಳೋ ಆಸ್ಪತ್ರೆಗಳ ಬಗ್ಗೆ ಯಾಕೆಷ್ಟು ನಿರ್ಲಕ್ಷ್ಯ ಅಂತಕ್ಕಂತ ಪ್ರಶ್ನೆ ಮೂಡಿ ಬರ್ತಾ ಇದೆ. ಆರೋಗ್ಯ ಸಚಿವರೇ ವೈದ್ಯಕೀಯ ಶಿಕ್ಷಣ ಸಚಿವರೇ ಇತ್ತ ಸ್ವಲ್ಪ ನೋಡಿ. ರಾಜಧಾನಿ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿ ಹೇಗಿದೆ ಗೊತ್ತಾ? ಬಡ ರೋಗಿಗಳು ತೆರಳೋ ಆಸ್ಪತ್ರೆಗಳ ಬಗ್ಗೆ ಯಾಕಿಷ್ಟು ನಿರ್ಲಕ್ಷ್ಯ? ಸಮಸ್ಯೆಗಳ ಆಗಾರವಾಗ್ತಾ ಇದೆ ಬೆಂಗಳೂರಿನ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಗಳು. ಕಾಸು ಕೊಟ್ಟರಷ್ಟೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಟ್ರೀಟ್ಮೆಂಟ್. ಲೋಕಾಯುಕ್ತರೇ ಬಿಚ್ಚಿಟ್ಟ ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಯ ಕರ್ಮಕಾಂಡ ಬಯಲಾಗಿರ್ತಕ್ಕಂಥದ್ದು. ಆರೋಗ್ಯ ಸಚಿವರೇ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರೇ ಇತ್ತ ಸ್ವಲ್ಪ ಗಮನ ಹರಿಸಿ. ಅದು ಎಲ್ಲೂ ಅಲ್ಲ, ರಾಜಧಾನಿಯ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿ ಹೇಗಿದೆ ಗೊತ್ತಾ ನಿಮಗೆ? ಬಡ ರೋಗಿಗಳು ತೆರಳೋ ಆಸ್ಪತ್ರೆಗಳ ಬಗ್ಗೆ ಯಾಕಿಷ್ಟು ನಿರ್ಲಕ್ಷ್ಯ? ಸಮಸ್ಯೆಗಳ ಆಗ್ತಾ ಇರತಕ್ಕಂಥದ್ದು ಬೆಂಗಳೂರಿನ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಗಳು. ಕಾಸು ಕೊಟ್ಟರಷ್ಟೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಲೋಕಾಯುಕ್ತರ ಬಿಚ್ಚಿಟ್ಟ ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳ ಕರ್ಮಕಾಂಡ ಬಯಲಾಗಿರ್ತಕ್ಕಂಥದ್ದು. ರಾಜಧಾನಿಯಲ್ಲೇ ಈ ರೀತಿ ಆದ್ರೆ ಅದು ಕೆಸಿ ಸಾರ್ವಜನಿಕ ಆಸ್ಪತ್ರೆ, ಸರ್ಕಾರಿಯ ಪ್ರತಿಷ್ಠಿತ ಆಸ್ಪತ್ರೆ, ಅದು ಅಲ್ಲೇ ಈ ರೀತಿ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಹಳ್ಳಿ ಕಡೆ ಹೋದರೆ, ಬೇರೆ ಬೇರೆ ಜಿಲ್ಲೆ ಕಡೆ ಹೋದರೆ ಇನ್ನು ಯಾವ ರೀತಿ ಇರಬಹುದು ಪರಿಸ್ಥಿತಿ? ನಮ್ಮ ರಾಜಧಾನಿಯಲ್ಲೇ ಇಂಥ ಒಂದು ದುಸ್ಥಿತಿ ತಲುಪಿರ್ತಕ್ಕಂಥದ್ದು ಸರ್ಕಾರಿ ಆಸ್ಪತ್ರೆಗಳು. ಲೋಕಾಯುಕ್ತ ಆಫೀಸರ್ಸ್ಗಳೇ ಇದರ ಬಗ್ಗೆ ಬಂಡವಾಳವನ್ನು ಬಿಚ್ಚಿಟ್ಟಿರ್ತಕ್ಕಂಥದ್ದು. ಕಾಸು ಕೊಟ್ಟರೆ ಅಷ್ಟೇ ಅಂತೆ ರೋಗಿಗಳಿಗೆ ಟ್ರೀಟ್ಮೆಂಟ್. ಇಲ್ಲಿ ರಾಜಧಾನಿಯ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಗಳ ಬಂಡವಾಳ ಬಯಲಾಗಿರ್ತಕ್ಕಂಥದ್ದು. ಬಡ ರೋಗಿಗಳು ತೆರಳೋ ಆಸ್ಪತ್ರೆಗಳ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇದೆ ಆರೋಗ್ಯ ಇಲಾಖೆ. ಸಮಸ್ಯೆಗಳ ಆಗಾರವಾಗ್ತಾ ಇದೆ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳು. ಇದ್ರ ಬಗ್ಗೆ ಲೋಕಾಯುಕ್ತ ಆಫೀಸರ್ಸ್ಗಳೇ ಬಂಡವಾಳವನ್ನು ಬಿಚ್ಚಿಟ್ಟಿರ್ತಕ್ಕಂಥದ್ದು ಈ ಒಂದು ಆಸ್ಪತ್ರೆಗಳ ಬಗ್ಗೆ. ಬೆಂಗಳೂರಿನ ಪ್ರತಿಷ್ಠಿತ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಅಕ್ರಮ ನಡೀತಾ ಇದೆ. ಇದು ಕೆಸಿ ಜನರಲ್ ಆಸ್ಪತ್ರೆಯೋ ಅಥವಾ ರೋಗಿಗಳ ರಕ್ತ ಹೀರೋ ಆಸ್ಪತ್ರೆಯೋ ಅಂತಕ್ಕಂಥ ಪ್ರಶ್ನೆಗಳು ಮೂಡಿ ಬರ್ತಾ ಇರತಕ್ಕಂಥದ್ದು. ಕೆಸಿ ಜನರಲ್ ಆಸ್ಪತ್ರೆ ಸಿಬ್ಬಂದಿ ಹಾಗೂ ವೈದ್ಯರ ಬಗ್ಗೆ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ. ರೋಗಿಗಳಿಂದ ಕೆಸಿ ಜನರಲ್ ಆಸ್ಪತ್ರೆ ಸಿಬ್ಬಂದಿ ಸುಲಿಗೆಯನ್ನ ವಸೂಲಿ ಮಾಡಲಾಗ್ತಾ ಇದೆ. ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ದಿಢೀರ್ ಭೇಟಿ ನೀಡಿರ್ತಕ್ಕಂಥದ್ದು ಈ ಒಂದು ಆಸ್ಪತ್ರೆಗೆ. ರೋಗಿಗಳಿಂದ ದುಡ್ಡು ಸುಲಿಗೆ ಕಂಡು ಲೋಕಾಯುಕ್ತರು ಕೆಂಡಾಮಂಡಲವಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಸಿಬ್ಬಂದಿಗೆ 100 ರಿಂದ 200 ಬೇಡವಂತೆ, ಸುಮಾರು 500 ರೂಪಾಯಿಗಳು ಲಂಚ ಕೊಡಬೇಕಂತೆ ಇವರಿಗೆ. ಬಡವರ ಬಳಿ ಕಿತ್ತು ತಿನ್ನುತ್ತಿರುವ ಕೆಸಿ ಜನರಲ್ ಆಸ್ಪತ್ರೆ ಸಿಬ್ಬಂದಿಗಳು. ದೂರು ಬಂದ ಬೆಂಗಳೂರಿನ ಪ್ರತಿಷ್ಠಿತ ಕೆಸಿ ಜನರಲ್ ಆಸ್ಪತ್ರೆ ಅಕ್ರಮ ಬಯಲಾಗಿರ್ತಕ್ಕಂಥದ್ದು. ಇದು ಕೆಸಿ ಜನರಲ್ ಆಸ್ಪತ್ರೆಯ ಅಕ್ರಮ ಬಯಲಾಗಿರ್ತಕ್ಕಂಥದ್ದು. ಸ್ವಲ್ಪ ಗಮನ ಹರಿಸಬೇಕು ಇಲಾಖೆಯ ಅಧಿಕಾರಿಗಳು ಹಾಗೂ ಸಚಿವರು. ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ಅವರು ದಿಢೀರ್ ಭೇಟಿ ನೀಡಿರ್ತಕ್ಕಂಥದ್ದು. ಈ ವೇಳೆ ಆ ಒಂದು ವೈದ್ಯರು ರೋಗಿಗಳ ಹತ್ರ ಲಂಚವನ್ನು ಪೀಕ್ತಾ ಇರ್ತಕ್ಕಂಥದ್ದು. 100 ರಿಂದ 200 ಬೇಡವಂತೆ, 500 ರೂಪಾಯೇ ಬೇಕಂತೆ ಇವರಿಗೆ ಅಲ್ಲಿ ಚಿಕಿತ್ಸೆ ಕೊಡೋದಕ್ಕೆ. ಬಡವರ ಬಳಿ ಕಿತ್ತು ತಿನ್ನಲಾಗ್ತಾ ಇದೆ ವೈದ್ಯರಿಂದ. ಅಲ್ಲಿ ದೂರು ಬಂದ ವೈದ್ಯರು ಹಾಗೂ ಸಿಬ್ಬಂದಿ ಮೇಲೆ ಲೋಕಾಯುಕ್ತರಿಂದ ಕ್ರಮ ಕೂಡ ಕೈಗೊಳ್ಳಲಾಗಿದೆ. ಬೆಂಗಳೂರಿನ ಪ್ರತಿಷ್ಠಿತ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಕಂಡುಬಂದಂಥ ಒಂದು ಹೀನಾಯ ದೃಶ್ಯಗಳು ಇದು ಕೆಸಿ ಜನರಲ್ ಆಸ್ಪತ್ರೆಯೋ ಅಥವಾ ಬಡವರ ರಕ್ತ ಇರೋ ಆಸ್ಪತ್ರೆಯೋ ಅಂತಕ್ಕಂಥ ಪ್ರಶ್ನೆಗಳು ಮೂಡಿ ಬರ್ತಾ ಇದೆ. ಯಾಕಂದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಬೇಕಾಗಿರ್ತಕ್ಕಂಥ ಡಾಕ್ಟರ್ಗಳು ಸಿಬ್ಬಂದಿಗಳು ಲಂಚವನ್ನು ಪಿಕ್ತಾ ಇದ್ದಾರೆ. 100 ಅಲ್ಲ 200 ಅಲ್ಲ, 500 ಕೊಡಲೇಬೇಕಂತೆ ಮಿನಿಮಮ್. ರೋಗಿಗಳಿಂದ ದುಡ್ಡು ಸುಲಿಗೆ ಕಂಡು ಲೋಕಾಯುಕ್ತರು ಕೆಂಡಾಮಂಡಲವಾಗಿರ್ತಕ್ಕಂಥದ್ದು. ಬೆಂಗಳೂರಿನ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಂಡುಬಂದಿರತಕ್ಕಂಥ ಲಂಚಾರೋಪ.